ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಯಾಧೀಶರಿಗೆ ಸಂಬಂಧಿಸಿದಂತೆ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಮರು ನಿಮ್ಮ ಮನೆಯ ಹೆಣ್ಣು ಮಕ್ಕಳ ವಿಷಯದಲ್ಲೂ ಇದೇ ರೀತಿ ಮಾಡಿದ್ರೆ ಹೇಗೆ ಅಂತ ಕೇಳಿದ್ದಾರೆ. ಮುಂದುವರಿದು ವ್ಯಾನಿಟಿ ಬ್ಯಾಗ್ನಲ್ಲಿ ತ್ರಿಶೂಲ ಇಟ್ಕೊಳ್ಳಿ, ಯಾವನಾದ್ರೂ ಬಂದ್ರೆ ಚುಚ್ಚಿರಿ ಅಂತ ಹೇಳಿ ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ದೇಶದಲ್ಲಿ ಪೊಲೀಸ್ ಕೋರ್ಟ್ ಏನು ಮಾಡ್ತಾ ಇಲ್ಲ, ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಬೇಕು. ನೇಹಾಗೆ 27 ಬಾರಿ ಚುಚ್ಚಿದ್ದಾರೆ. ನಾವು ಒಂದೇ ಬಾರಿ ಚುಚ್ಚಿದ್ರೆ ಸಾಕು, ಎಲ್ಲಿ ಒದೆಯಬೇಕು ಅಲ್ಲಿ ಒದ್ದು ಪಾಠವನ್ನು ಕಲಿಸಿ. ಮನೆಯಲ್ಲಿ ಒಂದು ತಲ್ವಾರನ್ನ ಇಟ್ಕೊಳ್ಳಿ. ಆಯುಧ ಪೂಜೆ ನಮ್ಮ ಸಂಪ್ರದಾಯ. ಪುಸ್ತಕ ಪೆನ್ನು ನಮ್ಮ ಆಯುಧಗಳಲ್ಲ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯ ನೇಹಾ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಶ್ರೀರಾಮ ಸೇನೆಯಿಂದ ನಿನ್ನೆ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸ್ವರಕ್ಷಣೆಗಾಗಿ ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆ ಮತ್ತು ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರಲ್ಲಿ ನೇಹಾ ಶ್ರದ್ಧಾಂಜಲಿ ಸಲ್ಲಿಕೆಗಾಗಿ ಪೂರ್ಣಾಹುತಿ ಹೋಮ ಹವನವನ್ನ ನಡೆಸಲಾಗಿದೆ. ತಲ್ವಾರ್ ಚಾಕುಗಳು ಆಯುಧಗಳು, ಅವುಗಳನ್ನ ಇಟ್ಟು ಪೂಜೆಯನ್ನ ಮಾಡಬೇಕು. ದೇವತೆಗಳ ಕೈಯಲ್ಲೂ ಕೂಡ ಆಯುಧಗಳಿವೆ. ಮುಂದಿನ ಆಯುಧ ಪೂಜೆಗೆ ಶಸ್ತ್ರಗಳನ್ನಿಟ್ಟು ಪೂಜೆ ಮಾಡಿ. ಪ್ಲಾಸ್ಟಿಕ್ ಇಡಬೇಡಿ, ಹರಿತವಾದುದನ್ನು ಇಡಿ. ಇದಕ್ಕೆ ಯಾವುದೇ ಪೊಲೀಸರು ಏನು ಮಾಡಲ್ಲ. ಈ ತ್ರಿಶೂಲ 6 ಇಂಚು ಇಲ್ಲ, 3 ಇಂಚು ಇದೆ. ಇನ್ನು ಮುಂದುವರೆದು ಮಾತನಾಡಿದಂತಹ ಮುತಾಲಿಕ್ ಅವರು ಇಡೀ ದೇಶವನ್ನ ಪಾಕಿಸ್ತಾನ ಮಾಡಲಿಕ್ಕೆ ಹೊರಟಿದ್ದಾರೆ. 9 ಲಕ್ಷ ಎಕರೆ ಜಾಗವನ್ನ ವಕ್ಫ್ ಬೋರ್ಡ್ಗೆ ಹೋಗಿದೆ. ಅಂದ್ರೆ 5 ಪಾಕಿಸ್ತಾನ, 10 ಬಾಂಗ್ಲಾದೇಶ ಆಯಿತು. ಮಕ್ಕಾ ಮದೀನಾದಿಂದ ತೆಗೆದುಕೊಂಡು ಬಂದ್ರ. ನಮ್ದು ಇದೆಲ್ಲ. ಜನಸಂಖ್ಯೆ ಜಮೀನು ಜಾಸ್ತಿ ಮಾಡಿ ಇಸ್ಲಾಂ ರಾಷ್ಟ್ರ ಮಾಡೋಕೆ ಹೊರಟಿದ್ದಾರೆ. ಜನಸಂಖ್ಯೆ ಮಾಡಲಿಕ್ಕೆ 5 ಮದುವೆ ಆಗ್ತಾ ಇದ್ದಾರೆ. ರಾಜ್ಯದಲ್ಲಿ 3ನೇ ಹೆಣ್ಣು ಮಗು ಹುಟ್ಟಿದ್ರೆ ಅದರ ಆರೋಗ್ಯ, ಶಿಕ್ಷಣ ಎಲ್ಲವನ್ನ ಕೂಡ ಶ್ರೀರಾಮ ಸೇನೆಯಿಂದ ನೋಡಿಕೊಳ್ಳಲಾಗ್ತದೆ. ನಿಮಗೆ ಮಗುವಿನ ಚಿಂತೆ ಆದ್ರೆ ನಮಗೆ ದೇಶದ ಚಿಂತೆ ಆಗಿದೆ. ಡಜನ್ ಗಟ್ಲೆ ಮಕ್ಕಳನ್ನ ಮಾಡ್ಕೊಳ್ಳಿ, ನಾವು ಸಾಕ್ತೇವೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಪ್ರಮೋದ್ ಮುತಾಲಿಕ್ ತುಂಬಾ ಆಕ್ರಮಣಕಾರಿಯಾಗಿ ಮಾತನಾಡಿದ್ದಾರೆ.